ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 21ನೇ ಪ್ರಶ್ನೆ. ಒಂದು ಲೋಲಕವು 4 ಸೆಕೆಂಡುಗಳಲ್ಲಿ 40 ಬಾರಿ ಆಂದೋಲನಗೊಳ್ಳುತ್ತದೆ. ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡುಹಿಡಿಯಿರಿ. ಇದಕ್ಕೆ ಫಾರ್ಮುಲಾ ಇದೆ, ಅದನ್ನ ನೋಡಿಟ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ. ಹಾಗಿದ್ರೆ ಆವೃತ್ತಿ ಏನಿದೆ, ಇದು ಒಟ್ಟು ಆಂದೋಲನಗಳ ಸಂಖ್ಯೆಯನ್ನ ತೆಗೆದುಕೊಂಡ ಒಟ್ಟು ಸಮಯದಿಂದ ನಾವು ಭಾಗಿಸಿದಾಗ ನಮ್ಗೆ ಆವೃತ್ತಿ ಸಿಗ್ತಾ ಇರ್ತದೆ. ನೆನ್ಪಿಟ್ಕೋಬೇಕು, ಗೊತ್ತಾಯ್ತಾ? ಹಾಗಿದ್ರೆ ಆವೃತ್ತಿ ಅಂದ್ರೇನು? 1 ಸೆಕೆಂಡ್ ನಲ್ಲಿ ಎಷ್ಟು ಆಂದೋಲನಗಳಾಗಿದೆ ಅದನ್ನ ಆವೃತ್ತಿ ಅಂತ ಕರಿತೀವಿ. 1 ಸೆಕೆಂಡ್ ನಲ್ಲಿ ಎಷ್ಟು ಆಂದೋಲನ ಆಗಿದೆ ಅದನ್ನ ಆವೃತ್ತಿ ಅಂತ ಕರಿತೀವಿ ಅಲ್ವಾ? ಹಾಗಾಗಿ ಆವೃತ್ತಿ ಇಸ್ ಈಕ್ವಲ್ ಟು ಒಟ್ಟು ಆಂದೋಲನಗಳ ಸಂಖ್ಯೆ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಸಮಯ. ಹಾಗಿದ್ರೆ ಇಲ್ಲಿ ಒಟ್ಟು ಆಂದೋಲನಗಳ ಸಂಖ್ಯೆ ಎಷ್ಟಾಗಿದೆ? 40 ಬಾರಿ ಆಂದೋಲನಗೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಆಂದೋಲನಗಳ ಸಂಖ್ಯೆ 40. ತೆಗೆದುಕೊಂಡ ಒಟ್ಟು ಸಮಯ 4 ಸೆಕೆಂಡುಗಳಲ್ಲಿ ಅಂತ ಹೇಳಿದ್ದಾರೆ. ಹಾಗಿದ್ರೆ 4 ತೆಗೆದುಕೊಂಡ ಒಟ್ಟು ಸಮಯ. 40 ಭಾಗಿಸು 4 ಮಾಡಿದ್ರೆ ಉತ್ತರ 10 ಹರ್ಟ್ಸ್. ಹಾಗಿದ್ರೆ ನೋಡಿ, ಇಲ್ಲಿ ಹರ್ಟ್ಸ್ ಅಂತ ಬರಿಬೇಕು. ಆವೃತ್ತಿಯ ಏಕಮಾನ ಏನು? ಹರ್ಟ್ಸ್ ಆಗಿರುತ್ತೆ, ಅದನ್ನ ಮೆನ್ಷನ್ ಮಾಡಬೇಕು. ಹಾಗಿದ್ರೆ ಆವೃತ್ತಿ ಸಿಕ್ಕೋಯ್ತು ನಮಗೆ, 10 ಹರ್ಟ್ಸ್ ಅಂತ ಸಿಕ್ತು. ಇದ್ರ ನೆಕ್ಸ್ಟ್ ಬರುವಂತದ್ದು ಏನ್ ಹೇಳಿದ್ದಾರೆ? ಕಾಲಾವಧಿಯನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಕಾಲಾವಧಿ ಅಂದ್ರೆ ಏನು? ಈಗ ಒಂದು ಆಂದೋಲನ ಆಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ತಾ ಇದೆ ಅದನ್ನ ಕಾಲಾವಧಿ ಅಂತ ಹೇಳ್ತಾರೆ. ಅದು ಒಂದು ಆಂದೋಲನ ಆಗ್ಲಿಕ್ಕೆ ಎಷ್ಟು ಸಮಯವನ್ನ ತಗೊಳ್ತಾ ಇದೆ ಅದು ಆಂದೋಲನ. ಒಂದು ಆಂದೋಲನ ಆಗ್ಲಿಕ್ಕೆ ಎಷ್ಟು ಸಮಯವನ್ನ ತಗೊಳ್ತಾ ಇದೆ ಅದು ಕಾಲಾವಧಿ ಅಂತ ಹೇಳ್ತೀವಿ. ಹಾಗಿದ್ರೆ ಕಾಲಾವಧಿ ಇಸ್ ಈಕ್ವಲ್ ಟು 1 ಭಾಗಿಸು ಆಂದೋಲನ, 1 ಡಿವೈಡೆಡ್ ಬೈ ಆಂದೋಲನ ಆವೃತ್ತಿ ಅಂತ ಹೇಳ್ತೀವಿ. ಕಾಲಾವಧಿ ನೋಡಿ 1 ಆಸ್ ಇಟ್ ಇಸ್ ಬರ್ಕೊಳ್ಳೋದು, ಡಿವೈಡೆಡ್ ಬೈ ಆಂದೋಲನ ಆವೃತ್ತಿ. ಆವೃತ್ತಿ ಎಷ್ಟು ಬಂದಿದೆ ನಮ್ಗೆ ಉತ್ತರ? 10 ಬಂದಿದೆ. 10 ಅಂತ ಹಾಕೋದು. 1 ಡಿವೈಡೆಡ್ ಬೈ 10, 1 ಅಂದ್ರೆ ಎಷ್ಟು ಬರುತ್ತೆ ಆನ್ಸರು? 0.1 ಸೆಕೆಂಡ್. 0.1 ಸೆಕೆಂಡ್ ಏನಿದೆ ಇದು ನಮ್ಮ ಉತ್ತರ. ಕಾಲಾವಧಿ 0.1 ಸೆಕೆಂಡ್, ಆವೃತ್ತಿ 10 ಹರ್ಟ್ಸ್. ಹಾಗಿದ್ರೆ ಕಾಲಾವಧಿ 0.1 ಸೆಕೆಂಡ್ ಅಂದ್ರೆ ಅರ್ಥ ಏನು? ಒಂದು ಆಂದೋಲನವನ್ನ ಮುಗಿಸ್ಲಿಕ್ಕೆ ಆ ಲೋಲಕ 0.1 ಸೆಕೆಂಡ್ ಅನ್ನ ತಗೊಂಡಿದೆ. ಒಂದು ಆಂದೋಲನವನ್ನ ಮುಗಿಸ್ಲಿಕ್ಕೆ 0.1 ಸೆಕೆಂಡ್ ಅನ್ನ ತಗೊಂಡಿದೆ ಅಂತ ಹೇಳಿರ್ತೀವಿ. ಅದು ಕಾಲಾವಧಿ. ಥ್ಯಾಂಕ್ ಯು.